ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಈ ಭಾರತ ಕ್ರಿಕೆಟ್ ಟೀಮ್ ಇದೆಯಲ್ಲ, ಇದು ಇವಾಗ ಸುಮ್ಮನೆ ಸ್ವಲ್ಪ ವರ್ಷ ಆಡೋದು ನಿಲ್ಸ್ಬಿಡ್ಬೇಕು ಇವ್ರ ಕೈಲಿ. ಯಾವ ಟೀಮ್ ಬಂದರೂ T20 ಆದರೂ ಬಿಡಲ್ಲ, ಒನ್ ಡೇ ಆದರೂ ಬಿಡಲ್ಲ, ಟೆಸ್ಟ್ ಆದರೂ ಬಿಡಲ್ಲ, ಅಟ್ಟಾಡ್ಸ್ಕೊಂಡು ಹೊಡಿಯೋದು. ಅಂದರೆ ಸೋಲ್ಸೋದಲ್ಲ, ಹೀನಾಯವಾಗಿ ಸೋಲ್ಸೋದು. ಈಗ ನನಗೆ ಅರ್ಥ ಆಗಲ್ಲ ಇದು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಒಂದು ಕ್ರಿಕೆಟ್ ಪಂದ್ಯ ಮೂರನೇ ದಿನಕ್ಕೆ, ಅಂದರೆ ಟೆಸ್ಟ್ ಪಂದ್ಯ ಮೂರನೇ ದಿನಕ್ಕೆ ಇವತ್ತು ಮುಗಿದೋಯ್ತು. ಎಷ್ಟು ಹೀನಾಯವಾಗಿ ಸೋಲಿಸ್ಬಿಟ್ಟಿದ್ದಾರೆ ಅಂತಂದರೆ, ಪಾಪ ಅವರು ವೆಸ್ಟ್ ಇಂಡೀಸ್ ಅವ್ರು ಯಾಕಾದರೂ ಆಡಕ್ಕೆ ಬಂದು ಅನ್ನೋ ಫೀಲಿಂಗ್ ಬರಬೇಕು ಅವ್ರಿಗೆ. ಆ ಥರ ಇವತ್ತು ಮ್ಯಾಚ್ ಆಗಿರೋದು. ನೆನ್ನೆನೇ ನೋಡಿದ್ರೆ ಡೆವಲಪ್ಮೆಂಟ್ ಗೊತ್ತಾಗ್ತಾ ಇತ್ತು. ಇವರು 5 ವಿಕೆಟಿಗೆ 400 ಚಿಲ್ಲರೆ ರನ್ ನೋಡಿದಾಗ್ಲೇ ಓ ಇಲ್ಲ, ಇದೇನೋ ಮಿಸ್ ಹೊಡಿತಾ ಇದೆ, ಇವರು ಇನ್ನಿಂಗ್ಸ್ ಪ್ಲಸ್ ಒಂದು ದೊಡ್ಡ ಲೀಡಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡ್ರೆ ಇನ್ನಿಂಗ್ಸ್ ಪ್ಲಸ್ 140 ರನ್ಸ್. ಇವ್ರು ಆಡೋದು ಒಂದೇ ಇನ್ನಿಂಗ್ಸ್, ಕೊಟ್ಟಿರೋದು 5 ವಿಕೆಟ್, ಅದರಲ್ಲಿ 3 ಜನ ಸೆಂಚುರಿ. ಆಯಿತಾ. ಫಸ್ಟ್ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಡ್ತು, 162 ರನ್ನು 44 ಓವರ್ಗೆ, ಆಲ್ ಔಟ್, 162 ಸ್ಕೋರ್ ನೋಡಿ ಅವ್ರದ್ದು. 8, 0, 12, 13, 24, 26, 32, 11, 8, 1. ಅವ್ರ ಟೀಮಲ್ಲಿ ಎಲ್ಲರೂ ಆಡಿರೋದು. ಆಯಿತಾ. ಕ್ಯಾಪ್ಟನ್ನು 24, ವಿಕೆಟ್ ಕೀಪರ್ 26, ಆಮೇಲೆ ಜಸ್ಟಿನ್ ಗ್ರೇವ್ಸ್ 32 ಬಿಟ್ಟರೆ ಎಲ್ಲರೂ ಮೊಬೈಲ್ ನಂಬರ್ ಥರ ಒಂದೊಂದು ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟಲ್ಲಿ ಆಟಾಡ್ಕೊಂಡು ಬಂದಿದ್ದಾರೆ. 162 ರನ್ನು 44 ಓವರ್ಗೆ ಆಲ್ ಔಟ್. ಆ ಇನ್ನಿಂಗ್ಸಲ್ಲಿ ಬೂಮ್ರಾಗೆ 3 ವಿಕೆಟು, ಸಿರಾಜ್ಗೆ 4 ವಿಕೆಟು, ಆಮೇಲೆ ಕುಲ್ದೀಪ್ ಯಾದವ್ 2 ವಿಕೆಟು, ವಾಷಿಂಗ್ಟನ್ ಸುಂದರ್ಗೆ 1 ವಿಕೆಟು, ಆಲ್ ಔಟ್. 10 ಜನ ಮುಗಿಸ್ಬಿಟ್ರು. ಸಾಕಪ್ಪ ಹೊರಡ್ರಿ ನೀವಿನ್ನು ಅಂತ ಇವ್ರು ಆಟ ಸ್ಟಾರ್ಟ್ ಮಾಡಿದ್ರು. ಇವ್ರ ಆಟ ಹೆಂಗೆ ಅಂತಂದರೆ, ಯಶಸ್ವಿ ಜೈಸ್ವಾಲ್ ಆಮೇಲೆ ರಾಹುಲ್ ಬಂದರು ಫೇಸು. ಯಶಸ್ವಿ ಜೈಸ್ವಾಲು ಆರಾಮಾಗಿ ರಾಹುಲ್ಗೊಂದಿಷ್ಟು ಆಡಿಸ್ಕೊಡ್ತಾಯಿದ್ರು. ರಾಹುಲ್ ಆರಾಮಾಗಿ ಸೆಂಚುರಿ ಹೊಡ್ಕೊಂಡ್ರು, 100. ರಾಹುಲ್ ಇತ್ತೀಚೆಗೆ ಟೆಸ್ಟ್ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡ್ದೆ. KL ರಾಹುಲ್ T20 ಮತ್ತು ಒನ್ ಡೇಯಲ್ಲಿ ಅಷ್ಟು ಕಾಣಿಸ್ಕೊಳ್ದೇ ಇದ್ರು ಟೆಸ್ಟ್ ಮ್ಯಾಚ್ಗಳಲ್ಲಿ ಸೂಪರಾಗಿ ಆಡ್ತಾ ಇದ್ದಾರೆ. ಅದಾದಮೇಲೆ ಸಾಯಿ ಸುದರ್ಶನ್ ಪಾಪ ಅವಕಾಶ ಸಿಕ್ಕಿತ್ತು ಟೆಸ್ಟ್ ಆಡೋಕ್ಕೆ, ಚೆನ್ನಾಗಿ ಬಳಸಬೇಕಾಗಿತ್ತು, ಆದರೆ 7 ರನ್ನಿಗೆ ಔಟ್. ಆಮೇಲೆ ಕ್ಯಾಪ್ಟನ್ನು ಶುಭ್ಮನ್ ಗಿಲ್ಲು ಅವರು ಒಂದು 50. ಅದಾದಮೇಲೆ ಧ್ರುವ್ ಜುರೇಲ್ ವಿಕೆಟ್ ಕೀಪರ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಧ್ರುವ್ ಜುರೇಲ್ ಸಿಕ್ಕ ಮೊದಲ ಅವಕಾಶದಲ್ಲೇ 125 ರನ್ಗಳನ್ನು ವೆಸ್ಟ್ ಇಂಡೀಸ್ ಟೆಸ್ಟ್ ಪ್ಲೇಯಿಂಗ್ ಟೀಮ್ಸ್ ಎದುರುಗಡೆ ಆಡುವಾಗಿದೆಯಲ್ಲ, ಅದರಲ್ಲೂ ಟೆಸ್ಟ್ ಕ್ಯಾಪ್ ಹಾಕ್ಕೊಳ್ಳೋದಿದೆಯಲ್ಲ, ಅದು ಬಹಳ ಬಹಳ ದೊಡ್ಡ ವಿಚಾರ. ಇಟ್ಸ್ ವೆರಿ ಪ್ರೌಡ್ ಆ್ಯಂಡ್ ಪ್ರೈಡ್ ಮೂಮೆಂಟ್. ಸೊ ಧ್ರುವ್ ಜುರೇಲ್ 125 ರನ್ನು 210 ಬಾಲಲ್ಲಿ, ಅದರಲ್ಲಿ 15 4, 3 6, 60, ಆಲ್ಮೋಸ್ಟ್ 60 ಆ್ಯಾವ್ರೇಜಲ್ಲಿ 59.52 ಇದೆ. ಇನ್ನೊಂದು ಮಜಾ ಏನು ಅಂತಂದರೆ, ಫಸ್ಟ್ ಇನ್ನಿಂಗ್ಸಲ್ಲಿ ರವೀಂದ್ರ ಜಡೇಜಾ ಬಂದು ಟೆಸ್ಟಲ್ಲಿ ಸೆಂಚುರಿ ಹೊಡೆದಿದ್ದು. 104 ರನ್ ರವೀಂದ್ರ ಜಡೇಜಾ ಆರಾಮ್ಸೆ ಒಂದು 176 ಬಾಲ್ಸಲ್ಲಿ 6 4s, 5 6s. ನನಗೆ ಆಶ್ಚರ್ಯ ಆಗ್ತಿರೋದು ನೋಡಿ, ಇವಾಗ ಮ್ಯಾಚ್ ನಡೀತಾ ಇರೋದು ಭಾರತದ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಸ್ಟೇಡಿಯಮಲ್ಲೇ ಆಗಿರ್ಬೋದು. ಆದರೆ ಪಿಚ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ, ವಿಕೆಟ್, ವಿ ಕಾಲ್ ಇಟ್ ಆಸ್ ವಿಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ, ಬೌಲಿಂಗ್ ಫ್ರೆಂಡ್ಲಿ ಇದೆಯಾ, ಬ್ಯಾಟಿಂಗ್ ಫ್ರೆಂಡ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ಇದು ಹೆಂಗಾಗ್ತಿದೆ ಅಂತಂದರೆ, ವೆಸ್ಟ್ ಇಂಡೀಸ್ ಆಡೋ ಟೈಮಲ್ಲಿ ಬೌಲಿಂಗ್ ಪಿಚ್ ಆಗ್ತಾ ಇದೆ. ವೆಸ್ಟ್ ಇಂಡೀಸ್ ಬ್ಯಾಟಿಂಗಿಗೆ ಬಂದರೆ ಬೌಲಿಂಗ್ ಪಿಚ್, ವಿಕೆಟ್ಗಳು ದುಬ್ಬು ಬೀಳ್ತಾ ಇದೆ. ಇಂಡಿಯಾದವ್ರು ಬ್ಯಾಟಿಂಗ್ ಬಂದರೆ ಬ್ಯಾಟಿಂಗ್ ಪಿಚ್ ಆಗ್ತಾ ಇದೆ. ವಾಡ್ ಚಚ್ತಾ ಇದ್ದಾರೆ ಇವರು. ಆಯಿತಾ. ಅಲ್ಲಿಗೆ 448 5 120 ಓವರ್ಸಲ್ಲಿ ಹೊಡೆದು ಡಿಕ್ಲೇರ್ ಮಾಡ್ಕೊಂಡ್ರು ಇವರು. ಅವರು 162ಕ್ಕೆ 10 ಆಗಿತ್ತು ಫಸ್ಟ್ ಇನ್ನಿಂಗ್ಸು, ಇವರು 448 ಫಾರ್ 5 128 ಓವರ್ಸಲ್ಲಿ ಡಿಕ್ಲೇರ್ ಮಾಡಿದ್ರು. ಆಯ್ತು, ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಯಿತು. ನಿನ್ನೆ ಒಂದು ಸ್ವಲ್ಪ ಹೊತ್ತು ನಡೀತು, ಇವತ್ತು ಒಂದು ಸ್ವಲ್ಪ ಹೊತ್ತು ನಡೀತು. ಅದರಲ್ಲಿ ಥರ್ಡ್ ಡೇ ಇವತ್ತು ಜಾನ್ ಗ್ಯಾಂಬೆಲ್ 14, ಚಂದ್ರಪಾಲ್ 8, ಅಥೆನಿಸ್ 38, ಆ ಮನುಷ್ಯ ಯಾರೋ ಒಂದು 38 ತನಕ ಹೊಡೆದ್ಬಿಟ್ಟವನೆ. ಬ್ರ್ಯಾಂಡಮ್ ಕಿಂಗ್ 5, ಕ್ಯಾಪ್ಟನ್ ರೋಸ್ಟನ್ ಚೇಸ್ 1, ಶಾಯಿ ಹೋಪ್ ವಿಕೆಟ್ ಕೀಪರ್ 1, ಜಸ್ಟಿನ್ ಗ್ರೀವ್ಸ್ ಮತ್ತೊಂದು 25 ಹೊಡ್ಕೊಂಡವ್ರೆ, ಕ್ಯಾರಿ ಪಿಯರೆ ಒಂದು 13, ವ್ಯಾರಿಕನ್ ನೆಕ್ಸ್ಟು ಟೇಲರ್ ಎಂಡ್ಸಲ್ಲಿ ಏನಿಲ್ಲ ಬಿಡಿ, ವ್ಯಾರಿಕನ್ 0. ಪಾಪ ಇಲ್ಲಿ ಯಾರೋ ಒಂದಿಬ್ಬರು ಸ್ವಲ್ಪ ಲಾಸ್ಟ್ ಮಿನಿಟಲ್ಲಿ ಜೋಹನ್ ಲೈನು 14, ಜೇಡನ್ ಸೀಲ್ಸು 22, ಅಲ್ಲಿ ಟೋಟಲ್ 146. ಫಸ್ಟ್ ಇನ್ನಿಂಗ್ಸಲ್ಲಿ 162 ಆಲ್ ಔಟು, 44.1 ಓವರ್ಗೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ವೆಸ್ಟ್ ಇಂಡೀಸ್ 146 ಆಲ್ ಔಟು, 45.1 ಓವರ್ಗೆ. ಅಲ್ಲಿಗೆ ಮ್ಯಾಚು ಭಾರತ ಕೇವಲ ಒಂದು ಇನ್ನಿಂಗ್ಸನ್ನು ಆಡಿ ಇನ್ನಿಂಗ್ಸ್ ಮತ್ತು 140 ರನ್ಗಳ ಜಯ. ಇಲ್ಲಿ ತುಂಬ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ, ಈ ಟೀಮ್ನಲ್ಲಿ KL ರಾಹುಲ್, ಶುಭಮನ್ ಗಿಲ್, ಜಡೇಜಾ ಹೊರತುಪಡಿಸಿದ್ರೆ ಇನ್ನೆಲ್ಲ ಹೊಸ ಮುಖಗಳು ಅಂದರೆ ಇತ್ತೀಚೆಗೆ ನೆಕ್ಸ್ಟ್ ಫ್ಯೂಚರ್ ಭಾರತದ ಕ್ರಿಕೆಟ್ ತಂಡವನ್ನು ಕಟ್ಟಲಿರುವಂತಹ ಆಟಗಾರರೆಲ್ಲ ಕಾಣ್ತಾ ಇದ್ದಾರೆ. ಇಲ್ಲಿ ಬುಮ್ರಾ ಇದ್ದಾರೆ, ಹಂಗೆ ನೋಡಿದ್ರೆ ಬುಮ್ರಾ, ಸಿರಾಜ್ ಸಹಿತ ಇದ್ದಾರೆ. ಬಟ್ ಬ್ಯಾಟಿಂಗ್ ಆರ್ಡರ್ಸಲ್ಲಿ ಈಗ ನಾನು ಹೇಳ್ತಾರೆ ಜುರೇಲ್ ಆಡಿದಾಗ, ಗಿಲ್ ಸಹಿತ ಈಸ್ ಆಲ್ಸೋ ವೆರಿ ಯಂಗ್, ಬಟ್ ಈಸ್ ಕ್ಯಾಪ್ಟನ್ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಸೀನಿಯರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಷ್ಟೇ ಬಿಟ್ಟರೆ
ಈಗ 1 ವರ್ಷದ ಹಿಂದೆ ನೋಡ್ತಾ ಇದ್ದ ವಿರಾಟ್ ಕೊಹ್ಲಿ, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ನಾವೇನು ನೋಡ್ತಾ ಇದ್ವಲ್ಲ, ರೋಹಿತ್ ಶರ್ಮಾ ಅವರೆಲ್ಲ ಇಲ್ಲ. ಈ ಒಂದು ಟೆಸ್ಟ್ ಪ್ಲೇಯಿಂಗ್ ಟೀಮ್ನ ಕಟ್ಕೊಂಡು ಈ ಟೀಮ್ ಹೋಗಿ ವೆಸ್ಟ್ ಇಂಡೀಸ್ನಂಥ ಒಂದು ತಂಡವನ್ನು, ಇವತ್ತು ವೆಸ್ಟ್ ಇಂಡೀಸ್ ತಂಡ ಹಿಂದಿನಷ್ಟು ಸ್ಟ್ರಾಂಗ್ ಇದೆ ಅಂತ ನಾವು ಹೇಳ್ತಾ ಇದ್ರು, ಸ್ಟಿಲ್ ಇಟ್ಸ್ ಕ್ವಾಲಿಫೈಡ್ ಟೆಸ್ಟ್ ಪ್ಲೇಯಿಂಗ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಿದಾಗ ಆ ತಂಡದ ಅಲ್ಲೂ ಸಹಿತ ಯುವ ಪ್ರತಿಭೆಗಳನ್ನು ಇವಾಗ ಆಯ್ಕೆ ಮಾಡಿ ಅವ್ರನ್ನೆಲ್ಲ ರೆಡಿ ಮಾಡಿ ಇಲ್ಲ ಹೋಗಿ ನಾವು ಆಡ್ಕೊಂಬರ್ರಿ ಅಂತೇಳಿ ಕಳಿಸಿದಾಗ ಇಷ್ಟೊಂದು ಹೀನಾಯವಾಗಿ ನೋಡಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಕ್ರಿಕೆಟ್ ಅಂತ ಬಂದಾಗ ಅದರದ್ದು ಗುಂಗಿರುತ್ತೆ. ಅದು ಟೆಸ್ಟ್ ಆಗಿರ್ಬೋದು, ಒನ್ ಡೇ ಆಗಿರ್ಬೋದು, T20 ಆಗಿರ್ಬೋದು, ಒಂದು ಗುಂಗಿರುತ್ತೆ. ಸೊ ಈ ಪಂದ್ಯ ಇದೆಯಲ್ಲ, ಇದು ಎಷ್ಟೋ ಜನರ ಗಮನಕ್ಕೆ ಬಂದಿಲ್ಲ. ಯಾವಾಗ ಮುಗಿದೋಯ್ತಿದ್ದು ಅಂತ. ಇನ್ಫ್ಯಾಕ್ಟ್ ಪ್ಯಾರಲಲ್ಲಿ ನಡೀತಾ ಇರುವಂತಹ ವುಮೆನ್ಸ್ ವರ್ಲ್ಡ್ ಕಪ್ ಇದೆಯಲ್ಲ, ಅದು ಒಂದಿಷ್ಟು ಹೈಪ್ ತಗೋತಾ ಇರೋದು. ಪ್ಲೇ ಆಗ್ತಿರೋದು ಎರಡು ಜಿಯೋ ಹಾಟ್ಸ್ಟಾರಲ್ಲೇ. ಅದು ಒಂದು ಕಡೆ ಒಂದಿಷ್ಟು ಹೈಪ್ ತೊಗೊಂಡು ಹೋಗ್ತಾ ಇದ್ರು ಸಹಿತ, ಒಂದು ಟೆಸ್ಟ್ ಪ್ಲೇಯಿಂಗ್ ನೇಷನ್ ಕಂಟ್ರೀಸ್ ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ಜನ ತುಂಬ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಪತ್ರಿಕೆಗಳು ಅದು ತುಂಬ ಹೋಪ್ ಕೊಡೋಕೆ ಹೋಗಲಿಲ್ಲ. ಅಂದರೆ ವೆಸ್ಟ್ ಇಂಡೀಸ್ ತಂಡ ಇದೇ ಜಾಗದಲ್ಲಿ ನಿಮಗೆ ಇಂಗ್ಲೆಂಡೋ, ಆಸ್ಟ್ರೇಲಿಯಾನೋ, ಪಾಕಿಸ್ತಾನೂ ನಾವು ಕನ್ಸಿಡರ್ ಮಾಡಲ್ಲ ಬರೀ ಸ್ಟ್ರಾಂಗ್ ಟೀಮ್ ಅಂತ ಈಗ. ಬಟ್ ಸ್ಟಿಲ್ ಅಂದರೆ ಇದಲ್ಲ, ನಮ್ದೊಂದು ಇದೆಯಲ್ಲ, ಕ್ರಿಕೆಟ್ ವಿಚಾರಕ್ಕೆ ಬಂದಾಗ ನೀವು ದುಶ್ಮನ್ ಅನ್ನೋ ಥರ ನಿಂತ್ಕೋತೀವಲ್ಲ. ಹಾಗಾಗಿ ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಭಾರತ ತಂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ, ಆಪೋಸಿಟಲ್ಲಿ ಯಾರಿದ್ದಾರೆ ಅನ್ನೋದೊಂದು ಕನ್ಸಿಡರೇಷನ್ ಆಧಾರದ ಮೇಲೆ ಅದಕ್ಕೆ ಹೈಪ್ ಸಿಗುತ್ತೆ. ವೆಸ್ಟ್ ಇಂಡೀಸ್ ಜೊತೆ ಟೆಸ್ಟಾ ಬಿಡು, ಇವ್ರು ಗೆಲ್ತಾರೆ ಅಂದರೆ ಫಿಕ್ಸ್ ಅದು. ಅಂದರೆ ಟೂರ್ನಮೆಂಟ್ ಆರ್ಗನೈಸ್ ಮಾಡೋಂಗೆ ಗೊತ್ತಿರುತ್ತೆ, ಬಿಡಪ್ಪ ಅವರೇ ಬಿಡ್ಕೊಂಡು ಹೋಗೋದು. ಬಟ್ ಹಿಂಗೆ ಹೊಡಿಬಾರ್ದು. ನಾನು ಹೇಳೋದು ಅಟ್ಟಾಡ್ಸ್ಕೊಂಡು ಹೊಡಿಯೋದಲ್ಲ, ಈ ಥರ ಹೊಡಿಯೋದನ್ನು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಪಾಪ ವೆಸ್ಟ್ ಇಂಡೀಸ್ ತಂಡಕ್ಕೂ. ನೋಡೋಣ ಮುಂದಿನ ಪಂದ್ಯಗಳಲ್ಲಿ ಹೆಂಗೆ ಇದನ್ನು ಹ್ಯಾಂಡಲ್ ಮಾಡ್ತಾರೆ, ಹೆಂಗೆ ಓವರ್ಕಮ್ ಮಾಡ್ತಾರೆ. ಭಾರತದ ಪ್ಲೇಯರ್ಸ್ನ ಇವತ್ತು ನಿಭಾಯಿಸೋದು, ಅವರನ್ನು ನೋಡಿ, ಫಸ್ಟ್ ಇನ್ನಿಂಗ್ಸಲ್ಲಿ ಯಾರು ವಿಕೆಟ್ ತೆಗಿತಾರೋ ಅವ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಮ್ಮಿ ಆದರೂ ಸಹಿತ ಬೇರೆ ಯಾರೋ ಬೌಲರ್ಗಳು ಬಂದು ಮತ್ತೊಂದಿಷ್ಟು ವಿಕೆಟ್ ತೆಗಿತಾರೆ. ಒಂದು ಮ್ಯಾಚ್ನಲ್ಲಿ 3 ದಿನದಲ್ಲಿ ಒಂದು ತಂಡ 20 ವಿಕೆಟ್ಗಳನ್ನು ತೆಗೆಯುತ್ತೆ. 20 ವಿಕೆಟ್ಗಳನ್ನು ತೆಗೆದು 300 ರನ್ ಮಾಡೋಕ್ಕಾಗಲ್ಲ 2 ಇನ್ನಿಂಗ್ಸ್ ಸೇರಿ. ಆದರೆ ಮತ್ತೊಂದು ತಂಡ ಕೇವಲ 5 ವಿಕೆಟನ್ನು ಕೂತು 440 ಚಿಲ್ಲರೆ ವಿಕೆಟ್ ರನ್ ಮಾಡುತ್ತೆ. ಸೊ ನಿಮ್ಗೆ ಅಲ್ಲಿ ಅರ್ಥ ಆಗಿಬಿಡುತ್ತೆ ಹೂ ಈಸ್ ಸ್ಟ್ರಾಂಗರ್ ಅಂತ. ಎಸ್, ಇಂಡಿಯಾ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಆ್ಯಸ್ ಆಫ್ ನೌ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಈ ಭಾರತದ ಜಯದ ಹಾದಿ ಹೀಗೆ ಮುನ್ನುಗ್ಗಲಿ. ಹಾಗೂ ಲಾಸ್ಟ್ ಟೈಮ್ ಅಂತೂ ನಾವು ಟೆಸ್ಟ್ ಚಾಂಪಿಯನ್ಶಿಪ್ ಹಾಳು ಮಾಡ್ಕೊಂಡ್ವಿ, ಲಾಸ್ಟ್ ಒಂದು ಮ್ಯಾಚ್ನ ಮಿಸ್ಟೇಕ್ನಿಂದಾಗಿ. ಮುಂದಿನ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಾದರೂ ಅದು ನಮಗೆ ದಕ್ಕುವಂತೆ ಆಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಭಾರತ ತಂಡಕ್ಕೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು. ಕೊರೋನಾ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.